Hi, welcome to Swarna Raisins. I am Mr. Guru Prasad. Let's have a farm tour. Basically from Enkanchi, Athani Taluk, Belgaum district, Karnataka. And I'm basically a mechanical engineer with a 20 years of corporate experience. My brother, he is also having around 20 years of corporate experience in the field of IT. And he has a lot of exposure throughout the world. He traveled most of the countries in the world, and we decided to do something for our villagers, our farmers. ಸರ್, ಇದು ನಿಮ್ಮ ಐಡಿಯಾ ಹೆಂಗೆ ಬಂತು? ಯಾತಕ್ಕೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡ್ರಿ ಇದನ್ನ? ಏನಿದ್ರ ಉದ್ದೇಶ? ಸರ್, ಕೊರೋನಾ ಬಂದ್ಮೇಲೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಬಂದ್ಬಿಡ್ತು. ಆವಾಗ ನಾವೆಲ್ಲ ಊರಿಗೆ ಬಂದು ಕೆಲಸ ಮಾಡ್ತಿದ್ವಿ. ಸೊ ನಾವು ಇಲ್ಲೇ ಹುಟ್ಟು ಬೆಳೆದ್ರಿಂದ ಈ ಊರಿನ ಜೊತೆ ಜಾಸ್ತಿ ಕನೆಕ್ಟೆಡ್ ಇದ್ದೀವಿ. ಆಮೇಲೆ ಇಲ್ಲಿ ಜನರ ಜೊತೆ ಜಾಸ್ತಿ ಕನೆಕ್ಟೆಡ್ ಇದ್ದೀವಿ. ಇಲ್ಲಿ ಬಂದ್ಮೇಲೆ ನಮಗೊಂದು ಇಲ್ಲಿ ಏನಾದರೂ ಮಾಡ್ಬೇಕು. ನಾವು ಇಷ್ಟು 20 years ಅಲ್ಲಿ ನಾವು ಕಾರ್ಪೊರೇಟ್ ಲೈಫ್ ತೆಗೆದಿದ್ದೀವಿ. ವಿಲೇಜ್ ಅಲ್ಲಿ ಏನಾರೇ ಮಾಡಬೇಕು. ಸೊ ವಿಲೇಜ್ ಲೈಫು ಮತ್ತೆ ಕಾರ್ಪೊರೇಟ್ ಲೈಫು ಸಮಥಿಂಗ್ entirely different. So adana we want to get the experience of that village life, and we would add the flavor of corporate into that. Nice. So ಈ ಉದ್ದೇಶದಿಂದ ನಾವು ಇಲ್ಲ ಏನಾದರೂ ಒಂದು ಮಾಡಬೇಕು ಬಿಸ್ನೆಸ್ ಅಂತ ಹೇಳಿ ಆ ಉದ್ದೇಶದಿಂದ ನಾವು ಈ ಫೀಲ್ಡಿಗೆ ಬಂದ್ವಿ. ಅಥಣಿಗೆ ಬಂದ್ವಿ. ಅಥಣಿಗೆ ಬಂದ್ಮೇಲೆ ಇಲ್ಲಿ ನಾವು ಒಂದು ಸ್ವಲ್ಪ ಸರ್ವೆ ಮಾಡಿದ್ವಿ. ಜಾಸ್ತಿ ಏನ್ ಬೆಳಿತಾರೆ, ಆಮೇಲೆ ಅವ್ರದ್ದು ಅದರಲ್ಲಿ ಏನ್ ಪ್ರಾಬ್ಲಮ್ಸ್ ಇದಾವೆ, ಅವ್ರಿಗೆ ಹೆಂಗ್ ಸೊಲ್ಯೂಷನ್ ಹೆಂಗ್ ಕೊಡಬೇಕು. ಸೊ ಅದನ್ನ ನೋಡಿದ್ಮೇಲೆ ಇಲ್ಲಿ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಒಂದು 250 to 300 acres ಗ್ರೇಪ್ಸ್ ಬೆಳೀತಾರೆ. ಆಮೇಲೆ ಅದನ್ನ ಹಾರ್ವೆಸ್ಟಿಂಗ್ ಇದು ಮೇನ್ ಪ್ರಾಬ್ಲಮ್. ಸೊ ಅದನ್ನ ಹಾರ್ವೆಸ್ಟಿಂಗ್ ಅಲ್ಲಿ ಸೈಜ್ ಸೆಗ್ರಿಗೇಷನ್, ಕಲರ್ ಸಾರ್ಟಿಂಗ್ ಅದೆಲ್ಲ ಮಾಡಬೇಕು. ಸೊ ಅದಕ್ಕೆ ಬೇಕಾಗಿರೋ ಮಷೀನ್ ಟೆಕ್ನಾಲಜಿ ಇಲ್ಲಿ ಸಮೀಪದಲ್ಲಿ ಇರ್ಲಿಲ್ಲ. ಸೊ ಸಮೀಪದಲ್ಲಿ ಅಂದ್ರೆ ಒಂದು 10 kilometer ರೇಡಿಯಸ್ ಅಲ್ಲಿ ಇರ್ಲಿಲ್ಲ. ಸೊ ಇದ್ದವರೆಲ್ಲ ಅವ್ರು ರೈತರ ಜೊತೆ ಅಷ್ಟು ಕೋಆಪರೇಟ್ ಮಾಡ್ತಿರ್ಲಿಲ್ಲ. ಆಮೇಲೆ ಅವರಿಗೆ ಜಲ್ದಿ ಹೋದ್ ಕೂಡಲೇ ಅವರಿಗೆ ಅದ್ರ ನಂಬರ್ ಸಿಗ್ತಿರ್ಲಿಲ್ಲ. ಹಿಂಗಾಗಿ ಕ್ವಾಲಿಟಿ ಡಿಗ್ರೇಡ್ ಆಗ್ತಿತ್ತು ಆ ಮೆಟೀರಿಯಲ್. ಸೊ ಹಿಂಗಾಗಿ ಅದನ್ನ ಒಂದು ಗ್ಯಾಪ್, ವಿ ಜಸ್ಟ್ ಫೈಂಡ್ ದಟ್ ಗ್ಯಾಪ್. ಸೊ ವಾಂಟ್ ಟು ಫಿಲ್ ದಟ್ ಗ್ಯಾಪ್, ಅಂಡ್ ಇಟ್ಸ್ ಬೋನ್ ಟು ಫಾರ್ಮರ್ಸ್. ಎಷ್ಟು ಜನ ಫಾರ್ಮರ್ಸ್ ಇದ್ದಾರೆ ಟೋಟಲಿ? ಸರ್, ಅರೌಂಡ್ ನಮ್ ಜೊತೆ ಈಗ ಒಂದು 250 ಫಾರ್ಮರ್ಸ್ ಇದ್ದಾರೆ ಇನ್ ದ ಸರ್ಕಲ್ ಆಫ್ 50 kilometer ರೇಡಿಯಸ್, ಇನ್ಕ್ಲೂಡಿಂಗ್ ಅರೌಂಡ್ 6 to 7 villages. ಸರ್, ನೀವು ಕಾರ್ಪೊರೇಟ್ ಲೈಫ್ ಅಲ್ಲಿ ಇದ್ರಿ. ಕಾರ್ಪೊರೇಟ್ ಲೈಫ್ ಇಂದ ಈ ಫಾರ್ಮಿಂಗ್ ಕಡೆ ಬರ್ಬೇಕಾದ್ರೆ ಸುಮಾರು ಚಾಲೆಂಜಸ್ ಇರುತ್ತೆ. ಆಮೇಲೆ ಒಂದು ಐಡಿಯಾ ಟು ಇನೋವೇಷನ್ ಬರಕ್ಕೆ ಸಿಕ್ಕಾಪಟ್ಟೆ ಒಂದು ಥಾಟ್ ಪ್ರಾಸೆಸ್ ಇರಬೇಕು, ಸಪೋರ್ಟ್ ಇರಬೇಕು, ಆಮೇಲೆ ಫಾರ್ಮರ್ಸ್ ಜೊತೆ ಇಂಟ್ರಾಕ್ಷನ್ಸ್ ಇರಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನೇನು ಚಾಲೆಂಜಸ್ ಇತ್ತು, ರೆಸಿಸ್ಟೆನ್ಸ್ ಹೆಂಗಿತ್ತು, ಸಪೋರ್ಟ್ ಹೆಂಗೆ ಮಾಡಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸೊ ಫಸ್ಟ್ ನಾವು ಗ್ಯಾಪ್ ಅನಾಲಿಸಿಸ್ ಆದ್ಮೇಲೆ ನಾವೆಲ್ಲ ರೈತರನ್ನ ಒಂದ್ ಕೂಡಿಸ್ತೀವಿ. ಆಮೇಲೆ ಅವ್ರ ಪ್ರಾಬ್ಲಮ್, ಅವ್ರಿಗೆ ಗೊತ್ತಿರೋ ಪ್ರಾಬ್ಲಮ್ ಸ್ವಲ್ಪ ಅವ್ರಿಗೆ ಬಿಡಿಸಿ ಹೇಳಿದೀವಿ, ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಅದಕ್ಕೊಂದು ನಮ್ಮ ಕಡೆ ಒಂದು ಬೆಟರ್ ಸೊಲ್ಯೂಷನ್ ಅದ. ಸೊ ನಾವೊಂದು ನಿಮಗೊಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀವಿ. ಸೊ ನೀವು ಬೇರೆ ಊರಿಗೆ ಎಲ್ಲಿ ಹಾರ್ವೆಸ್ಟಿಂಗ್ ಹೋಗುವ ಅವಶ್ಯಕತೆ ಬೀಳಂಗಿಲ್ಲ. ಆಮೇಲೆ ಅದ್ರ ಸಲುವಾಗಿ ನಾವು ನಮ್ಮದು ಒಂದು 4 ಎಕರೆ ಜಾಗ ಅದರ ಸಂಬಂಧ ಬಿಟ್ಟಿಡ್ತೀವಿ. ಮತ್ತು ಅದಕ್ಕೆ ಬೇಕಾಗೋ ಈಗ ಇರೋ ಮಷಿನ್ಗಿನ್ನ ಹೈಫೈ ಟೆಕ್ನಾಲಜಿ, ಆಮೇಲೆ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಇರೋ ಮಷಿನ್ಸನ್ನು ತೊಗೋತೀವಿ. ಸೊ ಇದನ್ನೆಲ್ಲ ಹೇಳಿದ್ಮೇಲೆ ರೈತರದ್ದು ಅವ್ರದ್ದು ಸಪೋರ್ಟ್ ಬಂತದೆ. ರೈತರದ್ದು ಅವ್ರದ್ದು ಚೆನ್ನಾಗಿ ಸಪೋರ್ಟ್ ಬಂದರು. ಅವರು ಆಯಿತು ಮಾಡಿರಿ, ನಾವೆಲ್ಲ ನಿಮಗೆ ಸಹಕಾರ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ. ಸೊ ಮನೆಯಿಂದ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇತ್ತು. ಆಮೇಲೆ ಇದನ್ನೆಲ್ಲ ಇನ್ವೆಸ್ಟ್ ಮಾಡಿ ಅದ್ರ ಹಿಂದೆ ಎಕ್ಸಿಕ್ಯೂಷನ್ ಒಂದು ಇಟ್ಸ್ ದೊಡ್ಡ ಚಾಲೆಂಜ್. ಆಮೇಲೆ ಲೇಬರ್ ಇಶ್ಯೂಸು ಅದು ಒಂದು ದೊಡ್ಡ ಚಾಲೆಂಜಿಂಗ್ ಇತ್ತು. ಮನೆಯೊಳಗೆ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು ರೀ. ಬಟ್ ಆದರೂ ನಾವು ಅದನ್ನು ಕನ್ವಿನ್ಸ್ ಮಾಡಿದೀವಿ ಇನ್ ಟರ್ಮ್ಸ್ ಆಫ್ ಅದು ನಮಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸೊ ನಾವು ಯಾವಾಗ ರಿಟರ್ನ್ಸ್ ತೊಗೋತೀವಿ ಅದರಿಂದ, ಆಮೇಲೆ ರಿಟರ್ನ್ಸ್ ಯಾವ ಲೆವೆಲಿಗೆ ಇರುತ್ತೆ, ಆಮೇಲೆ ಬಿಸ್ನೆಸ್ ಯಾವ ಲೆವೆಲಿಗೆ ಹೋಗ್ತದೆ, ಬಿಸ್ನೆಸ್ ರೆವೆನ್ಯೂ ಏನದ, ಅದನ್ನೆಲ್ಲ ನಾವು ಮನೆಯವರಿಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವರು ಒಂದು ಲೆವೆಲಿಗೆ ಆದರೂ ಸ್ಯಾಟಿಸ್ಫೈಡ್, ಮೇಲಿನ ಮೇಲೆ ಸ್ಯಾಟಿಸ್ಫೈ ಆದರು. ಆದರೆ ಇಂಟೀರಿಯರ್ ಒಳಗಡೆಯಿಂದ ಏನು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಆ ಟೈಮಲ್ಲಿ ಇದ್ದಿದ್ದಿರಲಿಲ್ಲ. ಸೊ ಬಟ್ ನಮಗೆ ಆ್ಯಕ್ಚುಲಿ ಎಕ್ಸಿಕ್ಯೂಷನ್ ಯಾವಾಗ ಸ್ಟಾರ್ಟ್ ಅದಲ್ರಿ, ಅವಾಗ ಸಿಕ್ಕಾಪಟ್ಟೆ ಚಾಲೆಂಜಸ್ ನಾವು ಫೇಸ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 5 to 6 lakhs ಇನ್ವೆಸ್ಟ್ ಮಾಡಬೇಕು. ಓಕೆ
ಆಮೇಲೆ ಅದಾದ್ಮೇಲೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಶೆಡ್ಯೂಲ್ ಇದೆ. ಪ್ರತಿದಿನ ಅದು ವೆದರ್ ಡಿಪೆಂಡೆಂಟ್ ಅದು ಚೇಂಜ್ ಆಗುತ್ತೆ. ಸೊ ಅದಕ್ಕಾಗಿ ಅದಕ್ಕೊಂದು ಸೈಂಟಿಫಿಕ್ ಡಿಸಿಷನ್ಸ್ಗೆ ನಾವು ಎರ್ಗೋನಮಿಸ್ಟ್ ಇರ್ತಾರೆ. ಇಲ್ಲಿ ನಮ್ಮ ಊರಲ್ಲೆಲ್ಲ ಎಷ್ಟು ಒಂದು ಆಲ್ಮೋಸ್ಟ್ ಒಂದು ನನ್ನ ಅಂದಾಜ್ ಪ್ರಕಾರ ಒಂದು 250 acres ಗ್ರೇಪ್ಸ್ ಓಕೆ. ಸೊ ಅದಕ್ಕೆ 2-3 ಜನ ಎರ್ಗೋನಮಿಸ್ಟ್ ಇದ್ದಾರೆ. ಓಕೆ, ಅವ್ರ ಪ್ರಕಾರ ಅದನ್ನೆಲ್ಲ ಪೆಸ್ಟಿಸೈಡ್ಸ್ ಆಮೇಲೆ ವೆದರ್ ಹೆಂಗ್ ಚೇಂಜ್ ಆಗುತ್ತೆ. ಸೊ ಇನ್ನೊಂದು ಸಪೋರ್ಟ್ ಹೆಂಗಂದ್ರೆ ಅವರೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ಓಕೆ, ಅವರು ವೆದರ್ ಸ್ಟಡಿ ಮಾಡಿ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಇವತ್ತೇನು ಪೆಸ್ಟಿಸೈಡ್ ಮಾಡಬೇಕು, ಆಮೇಲೆ ಏನು ಗೊಬ್ಬರ ಬಿಡಬೇಕು, ರಸಗೊಬ್ಬರ ಏನು ಬಿಡಬೇಕು, ಅದನ್ನೆಲ್ಲ ಅವರು ಡೀಟೇಲ್ ಅಲ್ಲೇ ವಾಟ್ಸಪ್ ಅಲ್ಲೇ ಬಿಡ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ಫಾರ್ಮರ್ ವಿಲ್ ಎಸ್. ಓಕೆ, ಸೊ ಟೋಟಲ್ ಪ್ರಾಸೆಸ್ ಎಷ್ಟು ದಿನ ಆಗುತ್ತೆ ಸರ್ ಇದು ಎಂಡ್ ಇದು? ಈಗ ಒಂದು ವರ್ಷ. ಬಟ್ ಫಸ್ಟ್ ಪ್ಲಾಂಟೇಶನ್ ಆದ್ಮೇಲೆ ನಿಮ್ಗೆ 18 months ಆದ್ಮೇಲೆ ಫಸ್ಟ್ ಈಲ್ಡ್ ಬರುತ್ತೆ. ಓಕೆ, ಆಮೇಲೆ ಫಸ್ಟ್ ಈಲ್ಡ್ ಆದ್ಮೇಲೆ ರೆಗ್ಯುಲರ್ ಆಗಿ 1 ವರ್ಷಕ್ಕೊಮ್ಮೆ ಬರ್ತಾ ಇರುತ್ತೆ. ಓಕೆ ಓಕೆ. ಈಗ ನಿಮ್ಮ ಫಾರ್ಮ್ಸ್ ಇಂದ ನಿಮ್ಮ ಕೆಲಸ ಯಾವಾಗ ಶುರು ಆಗುತ್ತೆ ಸರ್? ಇದು 12 ತಿಂಗಳ ಕಂಟಿನ್ಯೂ ಕೆಲಸ ಇದ್ದೇ ಇರುತ್ತೆ. ಓಕೆ, ಸೊ ನೀವು ಸಪೋಸ್ ಜೂನ್ ಅಲ್ಲಿ ಪ್ಲಾಂಟೇಶನ್ ಮಾಡೋದಂತ ತಿಳ್ಕೊಳ್ಳಿ. ಮಾರ್ಚ್ ಏಪ್ರಿಲ್ ಅಲ್ಲಿ 18 months ಆದ್ಮೇಲೆ ಫಸ್ಟ್ ಈಲ್ಡ್ ಬರುತ್ತೆ. ಫಸ್ಟ್ ಈಲ್ಡ್ ಬಂದ್ಮೇಲೆ ಅದನ್ನ ಕಟಾವ್ ಆಗುತ್ತೆ ಫೆಬ್ರವರಿಯಲ್ಲಿ. ಈಲ್ಡ್ ಫೆಬ್ರವರಿಯಲ್ಲಿ ಕಟಾವ್ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಅಲ್ಲಿ ಅದನ್ನ ಮತ್ತೆ ಈ ಎಲೆದೇನ್ ಬಂದಿರೋ ಚಿಗುರು ಇರ್ತದೆ ಅದನ್ನೆಲ್ಲ ಕಟ್ ಮಾಡ್ತೀವಿ. ಓಕೆ, ಅದು ಫಸ್ಟ್ ಕಟ್ಟಿಂಗ್. ಸೊ ಅದಾದ್ಮೇಲೆ ಅದಕ್ಕೊಂದು ಇವೆಲ್ಲ ಹೊಸ ಎಲೆ ಚಿಗುರಕ್ಕೆ ಅದಕ್ಕೂ ಒಂದು ಔಷಧ ಇರುತ್ತೆ, ಮೆಡಿಸಿನ್ ಇರುತ್ತೆ, ಅದನ್ನೆಲ್ಲ ಅದಕ್ಕೆ ಹಚ್ತಾರೆ. ಸೊ ಅದಾದ ಒಂದು 15-20 ದಿವಸದ ಮೇಲೆ ಮತ್ತೆ ಎಲೆ ಚಿಗುರುತ್ತೆ. ಓಕೆ, ಇದಾದ್ಮೇಲೆ ಮತ್ತೊಂದು 2 to 3 months ಗ್ಯಾಪ್ ಆದ್ಮೇಲೆ ಮತ್ತೆ ಇದನ್ನ ಕಟ್ ಮಾಡ್ತಾರೆ. ಆವಾಗ ಅದು ಗರ್ಭ ಬೆಳೆಯುತ್ತೆ. ಗರ್ಭ ಅಂದ್ರೆ ಅದು ನಿಮ್ದು ಮುಂದೆ ಅದು ಗ್ರೇಪ್ಸ್ ಯಾವ ಕ್ವಾಲಿಟಿದಾಗುತ್ತೆ, ಆಮೇಲೆ ಸೈಜ್ ಏನಾಗುತ್ತೆ, ಅದರಲ್ಲಿ ಶುಗರ್ ಯಾವ ಲೆವೆಲ್ಗೆ ಬರುತ್ತೆ, ಆ ಗರ್ಭದ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದಕ್ಕೆಲ್ಲ ಒಂದು ನಮ್ಗೆ ಎರ್ಗೋನಮಿಸ್ಟ್ ಸೈಂಟಿಫಿಕ್ ಆಗಿ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಅವ್ರ ಪ್ರಕಾರ ಮಾಡ್ತಾ ಹೋಗೋದು. ಆಮೇಲೆ ಡಿಸೆಂಬರ್ ಅಲ್ಲಿ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಡಿಸೆಂಬರ್ಗೆ ಫ್ರೂಟಿಂಗ್ ಇದಾಗುತ್ತೆ. ಆಮೇಲೆ ಜನವರಿ ಫೆಬ್ರವರಿ ಮಿಡ್ ಅಲ್ಲಿ ಕಟಾವ್ ಬರುತ್ತೆ ಫ್ರೂಟು. ಓಕೆ, ಕಟಾವ್ ಆದ್ಮೇಲೆ ಅದನ್ನ ನಾನು ಅಲ್ಲಿ ತೋರಿಸ್ತೀನಿ, ಶೆಡ್ ಮಾಡಿರ್ತಾರೆ. ಓಕೆ, ಅಲ್ಲಿ ಅದನ್ನ ತಂದೆಲ್ಲ ಹಾಕ್ತಾರೆ. ಓಕೆ, ಅಲ್ಲಿ ನ್ಯಾಚುರಲ್ ಡ್ರೈ ಆಗುತ್ತೆ. ಅಲ್ಲಿ ಆಲ್ಮೋಸ್ಟ್ 12ರಿಂದ 13 ದಿನ ಅದು ಡ್ರೈ ಆಗಕ್ಕೆ ಹೋಗ್ತದೆ. ಆಮೇಲೆ ವೆದರ್ ಡಿಪೆಂಡೆಂಟು ಮಿನಿಮಮ್ 12 ದಿನ ಅಂತೂ ಅದು ಡ್ರೈ ಆಗ್ತದೆ. ಸ್ವಲ್ಪ ವೆದರ್ ಹೆಚ್ಚು ಕಮ್ಮಿ ಆಯ್ತು, ಸ್ವಲ್ಪ ಕ್ಲೌಡಿ ಸೀಸನ್ ಇತ್ತಂದ್ರೆ ಅವಾಗ ಸ್ವಲ್ಪ 13ರಿಂದ 14 ದಿನ ಹೋಗ್ತದೆ. ಸೊ ಅಲ್ಲಿ ಆದ್ಮೇಲೆ ಮಷೀನ್ ಪ್ರೊಸೆಸ್ ಅದು ನೆಕ್ಸ್ಟ್ ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ. ಸರ್, ನಾನು ಇಲ್ಲೊಂದು ಅಬ್ಸರ್ವ್ ಮಾಡಿದೆ, ನಮ್ಮ ಡ್ರಿಪ್ ಇರಿಗೇಷನ್ ಇರುತ್ತಲ್ಲ, ಆತರ ಇಲ್ಲಿ ನೀರು ಬರ್ತದೆ ಎವ್ರಿ ಪಾಯಿಂಟ್ ಅಲ್ಲಿ. ಏನು ಆಕ್ಚುಲಿ ಯಾಕಿದು ಸರ್? ಇದು ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಓಕೆ, ಮೊದ್ಲೆಲ್ಲ ಹಳೆ ಪದ್ಧತಿಯಲ್ಲಿ ಹೆಂಗ್ ಮಾಡ್ತಿದ್ರು ಸರ್, ನೀರು ಹಿಂಗ್ ಹರಿ ಬಿಡ್ತಿದ್ರು. ಓಕೆ, ಅದರಿಂದ ನೀರು ಜಾಸ್ತಿ ವೇಸ್ಟ್ ಆಗ್ತಿತ್ತು. ಆಕ್ಚುಲಿ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗ್ತಿತ್ತು, ಉಳಿದಿದ್ದೆಲ್ಲ ವಾಟರ್ ವೇಸ್ಟ್ ಆಗ್ತಿತ್ತು. ಸೊ ಇದು ಟೆಕ್ನಾಲಜಿ, ಇದು ಇಸ್ರೇಲ್ ಅವ್ರ ಟೆಕ್ನಾಲಜಿ, ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಸೊ ಅದು ಬಂದಾಗಿಂದ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಳೆಗಳೆಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮೇಲೆ ಮಾಡ್ತಿದ್ರು. ಸೊ ಆ ಡ್ರಿಪ್ ಇರಿಗೇಷನ್ ಇಂದ ಏನಾಗುತ್ತೆ ಸರ್, ವಾಟರ್ ಸೇವಿಂಗ್ ಆಗುತ್ತೆ. ಮತ್ತು ನಮ್ದೆಲ್ಲ ಇಲ್ಲಿ ಸ್ವಲ್ಪ ಡ್ರೈ ಏರಿಯಾ, ಮಳೆ ಕಡಿಮೆ. ಸೊ ಅದಕ್ಕಾಗಿ ನಾವು ವಾಟರ್ ಒಂದು ವ್ಯಾಲ್ಯೂಯಬಲ್ ಸೋರ್ಸು, ಅದು ಸ್ಕೇರ್ಸಿಟಿ, ಅದನ್ನ ನಾವು ಸರಿಯಾಗಿ ನಾವು ಅದನ್ನ ಜೋಪಾನ ಮಾಡಬೇಕು. ಸೊ ಆಲ್ಮೋಸ್ಟ್ 80% ವಾಟರ್ ಕಮ್ಮಿ ಆಗುತ್ತಲ್ಲ ಸರ್ ಇಲ್ಲಿ? ಸೇವ್ ಆಗುತ್ತೆ ಸರ್, ಗ್ರೇಟ್, ವಾಟರ್ ಸೇವ್ ಆಗುತ್ತೆ. ಆಮೇಲೆ ಇನ್ನೊಂದು ಆ ದ್ರಾಕ್ಷಿ ಗಿಡಕ್ಕೆ ಎಲ್ಲಿ ಬೇಕು ಎಷ್ಟು ಬೇಕು ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿ ಬಿಡಬಹುದು. ಸೊ ಅದೊಂದು ಇದರಲ್ಲಿ ಅಡ್ವಾಂಟೇಜ್. ಸೊ ಆಲ್ಮೋಸ್ಟ್ 80% ಆಫ್ ದ ವಾಟರ್ ಇಸ್ ಸೇವ್ಡ್ ಅಲ್ಲ ಸರ್? ಇದು ಎಸ್ಪೆಷಲಿ ಇಂಥ ಏರಿಯಾಗಳಲ್ಲಿ ಇದು ಬೇಕೇ ಸರ್ ಈ ಸಿಸ್ಟಮು. ಇಲ್ಲಾಂದ್ರೆ ನಾವು 5-6 ಲಕ್ಷ ಹಾಕಿ ಪ್ಲಾಂಟೇಶನ್ ಮಾಡಿದ್ದೆಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಹೌದು. ಆಮೇಲೆ ಮೊದಲೇ ರೈತರಿಗೆ ಫೈನಾನ್ಷಿಯಲ್ ಕ್ರಂಚಸ್. ಸೊ ಇಂಥದ್ದೇನಂದ್ರೆ ವಾಟರ್ ಸ್ಕೇರ್ಸಿಟಿ ಆಯಿತು, ಆಮೇಲೆ ನೀರಂತೂ ಕೊಂಡು ಹಾಕಕ್ಕಾಗಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇರಿಗೇಷನ್ ಸಿಸ್ಟಮ್. ಮತ್ತೆ ಮಳೆಗೋಸ್ಕರ ವೇಟ್ ಮಾಡಬೇಕು, ಟ್ರ್ಯಾಕ್ಟರ್ ತರಿಸ್ಬೇಕು, ಅದೆಲ್ಲ ಏನು ನೆಸೆಸರಿ ಇಲ್ಲ ಅಲ್ವಾ? ನೈಸ್. ಹರ್ಕೊಂಡು ಹೋಗಿ, ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಮಳೆ ಬಂತು, ನೀರ್ ಹಿಂಗೆ ಹರ್ಕೊಂಡು ಹೋಯ್ತು, ಆ ನೀರೆಲ್ಲ ಇದ್ರೊಳಗೆ ಬರ್ಲಿ. No, that is not the rain harvesting. You can explain. Yes, this is not the rain harvesting mechanism actually. So this is the artificial pond built for agriculture point of view. Okay. And it is around 140, 150 and the diagonal depth is around 38 feet. So which
accumulates around over 200 feet ಇದೆಯಾ ಇದು? 38 sir, 38 feet, and which accumulates around 2 crores of liter. So that basically if you talk about 8 to 10 acres of grapes it can handle. I mean, even if you don't have a 2 years of rain, still it will manage our all the agriculture activity. And just coming to your question actually, so whatever the water comes at, I mean, as I told, this place Ekkanchi, we are having a very good connectivity from Krishna River. So Krishna River has the canal system completely, it has surrounded our village. So due to that, we usually get the lot of, when the canal system comes in, right, automatically the water level increases. Internal So water. this is grounding. No. Internal water level increases, and this affects the water level in the well. Okay. Through well, we pump it here. Then we utilize it for. So this is like a rock, I mean, completely compressed water enclosure. But to ensure that, because nitrogen is very much needed for for the cultivation purpose, right, water needs to have that. So if there is no sunlight, even scientific, there are reasons that nitrogen will be less, that will not be good water for cultivation and everything. For that, what we do is we have around 3,500 fishes we have kept it. So the fishes will help us to maneuver the things, and naturally they keep it. So because you cannot store the water for a longer time, right, we keep a fish there. We have a fish, around 4,000 fishes are there inside, so it will keep a natural. And on top of that, these 4,000 fishes, they will create a natural manure. That manure will help us to grow better grapes. This is how we are utilizing. Oh, but that manure will be on the bottom of Absolutely. I mean, it will be it will be dissolved into the water, right? The water is a very good water for the cultivation point of view. Acha. That's how we utilize it. And just to answer your question, the water will be pumped from you can see that pump, right? Yes. That is directly coming from our well. The well, whenever the canal systems increases the water level, it comes, and there is a filter actually. The red color, you can see it, right? That filters, and that gets into our drip irrigation, because drip irrigation has the maximum 0.5 inch ka pipe hota hai, and block that. Yes, so we shouldn't be blocking that. So that's the reason. What will happen is, so to reduce, to just not to block that, we will filter the water, and then we'll send across the irrigation point of view. See, if you look at, this is the grapes, Swarna grapes. Actually, this is our own grapes area where we grow grapes, and this is scientifically grown, and with the help of ergonomist. And if you see that, that's the wastage coming from the our processing plant actually. So we store it here after end of the season, and maybe sometime in October or November we add a natural manure. Then we mix it together, and once we do it in November, and it would be very much mature to use in the April, because in the April we need again natural manure, so that we almost use the natural manure for our agriculture point of view. So I mean, whatever wastage, even if whatever we are getting from our processing plant, still we are utilizing it in one and other way, so that we can use it for, fully recycle it. What about this pond actually? This pond is again around 100 and 120 feet, around 33 feet diagonally depth actually. So it holds around 1 crores of liter, plus or minus 1 crores of liters actually. So, and as I mentioned, even we have a fish inside actually, the natural fishes we give, so that the natural fish, whatever the manure it creates, that water is also good for our agriculture point of view. Farmer, they usually bring to our farming processing plant, and once they bring here, so we do a manual inspection of that product, whether it is feasible to take it for a processing or not. Once we do the feasible testing, then it will go for a washing, and after doing a automated washing unit, then you take it for a fumigation process. Once the fumigation is done, then we usually keep it for almost 6 to 8 hours of a drying
for natural sunlight. And in the evening, once that drying is completed, then we'll collect it and we'll bring it to the processing unit. And after bringing here, first we'll put into the hopper, and after that hopper it usually takes the destemming and destoning activity happens. Actually it removes the stems and it removes the stones existing and other any foreign material. And after that there are two exhausts actually. If apart from this, if there is any foreign material remains, dust particle, it takes it out. And after that it goes through the elevator that directly take to the our kinetic color sorting machine. And there, based on our program, whatever we do the program, so based on that the segregation happens. In the current infrastructure we can take it as the color sorting as well as the size sorting, but for farmer based on their requirement we maneuver the we change the programs and we do the processing. It usually segregated into 4 parts, and the first part would be usually we call it as a premium product, and the second will be a chocolate, and the third would be a black, and then the next would be a jeera. We call it as a smaller versions of the better quality raisins. And after this, we usually take it and we pack it in a 15 kg carton boxes, and we ship it to the cold storage. And this is how the entire process includes. This is from when the customer checks into our plant, and till he takes out his product to the cold storage. This is the entire process is being followed here. A big congratulations to both Guru Prasad and Raghavendra for taking this initiative. I mean, this is an extraordinary thing, and therefore we have also taken a decision to contribute in this cause and join hands with them in growth acceleration of this through Vision Karnataka Foundation. And with that, we would like to see how this model can be replicated all over the state. Thank you very much.